ನಮಸ್ಕಾರ ವೀಕ್ಷಕರೇ. ನಾವು ರಿವ್ಯೂ ಅವಾಗ ಮಾಡ್ತಾ ಇರ್ತೀವಿ. ಕಾರಣ ನಮಗೆ ಕೆಲವೊಂದು ಕ್ಲಾರಿಟಿ ಬೇಕಾಗುತ್ತೆ, ನಿಮ್ಮ ಪ್ರಶ್ನೆಗಳು ಉತ್ತರ ಕೊಡೋ ಕೆಲಸ ಮಾಡಬೇಕಾಗುತ್ತೆ. ನಿಮಗೂ ಎಷ್ಟೆಷ್ಟು ಡೌಟ್ ಇರುತ್ತೆ, ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಆ ಡೌಟ್ಗಳಿಂದ ಕೂಡ ಅದಕ್ಕೋಸ್ಕರನೇ ಕೆಲವಷ್ಟು ಡಿಸ್ಕಷನ್ ಪ್ರೋಗ್ರಾಮ್ಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಇನ್ನ ಈ ರಿವ್ಯೂಗಳಲ್ಲಿ ಎಷ್ಟೆಷ್ಟೋ ಕ್ವಶನ್ಗಳು ಅರೈಸ್ ಆಗುತ್ತೆ. ಆ ಕ್ವಶನ್ಗಳ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಕೆಲವೊಂದಕ್ಕೆ ಉತ್ತರ ಸಿಗುತ್ತೆ, ಕೆಲವೊಂದಕ್ಕೆ ಉತ್ತರ ಸಿಗೋದೇ ಇಲ್ಲ. ಕಾಲಜ್ಞಾನದಲ್ಲಿ ಹೇಳಿದ್ದೆಲ್ಲ ನಡೆಯೋ ಟೈಮು ಹಿಂದೆನೂ ಆಗಿರ್ಬೋದು, ಮುಂದೆನೂ ನಡೆಯಬಹುದು, ಬದಲಾವಣೆಗಳಾಗ್ತಾ ಇರುತ್ತೆ. ಯಾಕೆಂದ್ರೆ ಕ್ಯಾಲೆಂಡರ್ ಒಂದೇ ತರ ಇರೋದಿಲ್ಲ. ಎಕ್ಸಾಂಪಲ್ ಒಂದು ನಿಮ್ಗೆ ತೋರಿಸ್ಬೇಕು ಅನ್ನೋದಾದ್ರೆ, ಇದೊಂದು ಕ್ಯಾಲೆಂಡರ್ ನೋಡಿ, ಹಿಂದಿನಲ್ಲೂ ಇದೆ, ಡೈಲಿ ಟಾಪ್ ನ್ಯೂಸ್ ಇನ್ ಶಾರ್ಟ್ಸ್, ಶುಭೋದಯ ಅಂತ ಹೇಳಿ ಹಾಕಿದ್ದಾರೆ. ಇದರಲ್ಲಿ ಎರಡು ರೀತಿ ಕ್ಯಾಲೆಂಡರ್ ತೋರಿಸ್ತಾರೆ. ನಮಗೆ ಕನ್ಫ್ಯೂಷನ್ ಆಗೋಗುತ್ತೆ, ಏನಿದು ಎರಡು ರೀತಿ ಕ್ಯಾಲೆಂಡರ್ ಬರುತ್ತಾ ಅಂತ. ಇಲ್ಲಿ ನೋಡೋದಾದ್ರೆ 12th ಏಪ್ರಿಲ್ ಅಂದ್ರೆ ಶನಿವಾರ, ಅವತ್ತಿನ ಇದೆಲ್ಲ ಹೇಳ್ತಾರೆ, ಪಂಚಾಂಗ ಎಲ್ಲ ಹೇಳ್ತಾರೆ. ಪಂಚಾಂಗ ಎಲ್ಲ ಹೇಳುವಾಗ ವಿಕ್ರಮ ಸಂವತ್ಸರ 2082ನೇ ಇಸ್ವಿ, ಮಂತ್ ಚೈತ್ರ 29ನೇ ತಾರೀಕು ಒಂದು ಲೆಕ್ಕ ಪ್ರಕಾರ. ಇನ್ನೊಂದು ಅಮಂತ ಕ್ಯಾಲೆಂಡರ್ ಅಂತ ಕರೀತಾರೆ. ಇಲ್ಲಿ ಎರಡು ಟೈಪ್ ಕ್ಯಾಲೆಂಡರ್ನ ಇವ್ರು ಬಳಸ್ತಾ ಇದ್ದಾರೆ. ಒಂದು ಪೂರ್ಣಿಮಾಂತ ಕ್ಯಾಲೆಂಡರ್, ಒಂದು ಅಮಂತ ಕ್ಯಾಲೆಂಡರ್. ಇದನ್ನು ಯಾರೊಬ್ರು ನಮಗೆ ತುಂಬಾ ಗೊತ್ತಿರೋರು ಕಳ್ಸಿದ್ರು. ಕ್ಯಾಲೆಂಡರ್ ಅಲ್ಲಿ ತುಂಬಾ ವೇರಿಯೇಷನ್ ಇದೆ. ಈ ಅಮಂತ ಕ್ಯಾಲೆಂಡರ್ ಅಲ್ಲಿ ತಿಳಿಸ್ತಾರೆ ನೋಡಿ, ಇವಾಗ ನಡೀತಾ ಇರುವಂತ ಇಯರ್ 1947, ಮಂತ್ ಚೈತ್ರ 14th ಅಂತ ಮೆನ್ಷನ್ ಮಾಡ್ತಾರೆ. ಇನ್ನ ತಿಥಿ, ಪೂರ್ಣಿಮಾ, ನಕ್ಷತ್ರ ಇದೆಲ್ಲ ಅವ್ರು ಹಾಕೊಂಡು ಹೋಗ್ತಾರೆ. ಅದನ್ನ ಹಿಂದಿನಲ್ಲಿ ಕೂಡ ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಪ್ಲಸ್ ಏನೇನ್ ಪ್ರೋಗ್ರಾಮ್ಗಳು ಇರುತ್ತೆ ಅನ್ನೋದನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ. ಇದು ನೆನ್ನೆದು ನೋಡೋದಾದ್ರೆ, ನೆನ್ನೆದ್ರಲ್ಲೂ ಚೈತ್ರ 28, ವಿಕ್ರಮನಾಮ ಸಂವತ್ಸರ 2082ನೇ ಇಸ್ವಿ. ಇದು ಪೂರ್ಣಿಮಾಂತ ಕ್ಯಾಲೆಂಡರ್. ಇದು ಹೇಳದ್ನಲ್ಲ ಅಮಂತ ಕ್ಯಾಲೆಂಡರ್ ಅಂತ. ಇದರಲ್ಲಿ 1947 ನಲ್ಲಿ ಇದೀವಿ. ಅಂದ್ರೆ ಕ್ಯಾಲೆಂಡರ್ಗಳಲ್ಲಿ ತುಂಬಾ ವೇರಿಯೇಷನ್ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಇಲ್ಲಿ ಈ ಬೇಸ್ ಇಟ್ಕೊಂಡು ಪೂರ್ಣಿಮಾಂತ ಕ್ಯಾಲೆಂಡರ್ ಮತ್ತೆ ಅಮಂತ ಕ್ಯಾಲೆಂಡರ್ ನೋಡೋದಾದ್ರೆ, ಇವರು ಅಮಂತ ಕ್ಯಾಲೆಂಡರ್ ಅಮಾವಾಸ್ಯೆನ ಎಂಡಿಂಗ್ ತಗೊಳ್ತಾರೆ, ಎವ್ರಿ ಮಂತ್ ಅಮಾವಾಸ್ಯೆನ. ಇನ್ನ ಪೂರ್ಣಿಮಾ ಅಂತ ಅವರು ಎವ್ರಿ ಮಂತ್ ಪೂರ್ಣಿಮೆನ ಎಂಡಿಂಗ್ ತಗೊಳ್ತಾರೆ. ಇಲ್ಲಿ ಡಿಫ್ರೆನ್ಸಸ್ಗಳು ತುಂಬಾ ಆಗುತ್ತೆ ಅನ್ನೋದಕ್ಕೆ ಇದೇ ಹೇಳ್ತಾ ಇರೋದು. ಕ್ಯಾಲೆಂಡರ್ಗಳಲ್ಲಿ ತುಂಬಾ ವೇರಿಯೇಷನ್ ಇತ್ತು. ಮೊದಲು 13 ತಿಂಗಳಿತ್ತು ಅಂತ ಎಲ್ಲ ನಾವು ಮಾತಾಡೋದ್ವಲ್ಲ, ಅದಕ್ಕೆಲ್ಲ ಸಾಕ್ಷಿ ಅನ್ನೋ ಹಾಗೆ ಇಲ್ಲಿ ಅಮಂತ ಕ್ಯಾಲೆಂಡರ್, ಪೂರ್ಣಿಮಾಂತ ಕ್ಯಾಲೆಂಡರ್. ಒಂದ್ರ ಲೆಕ್ಕ ಪ್ರಕಾರ ಹೇಳೋದಾದ್ರೆ, ನಾವಿರುವಂತ ವರ್ಷ ಅವ್ರು ಹೇಳ್ತಾ ಇರೋದು 2082ನೇ ಇಸ್ವಿ, ವಿಕ್ರಮನಾಮ ಸಂವತ್ಸರ. ಇನ್ನೊಂದು ಅಮಂತ ಕ್ಯಾಲೆಂಡರ್, ಇದ್ರ ಪ್ರಕಾರ ಶಾಕ ಸಂವತ್ಸರ 1947. ಒಟ್ನಲ್ಲಿ ಇಲ್ಲಿ ಎರಡರಲ್ಲೂ ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ. ಯಾವ್ದು ನಿಜವಾದ ಕ್ಯಾಲೆಂಡರ್ ಅನ್ನೋದೇ ನಮ್ಗೆ ಹುಟ್ಟುವಂತ ಪ್ರಶ್ನೆ. ಆ ತರ ಹೋಗೋದಾದ್ರೆ ಕೆಲವಷ್ಟು ಕ್ಯಾಲೆಂಡರ್ಗಳು ವೇರಿಯೇಷನ್ ಇರೋದ್ರಿಂದ ಇದೇ ಸರಿಯಾದ ಕ್ಯಾಲೆಂಡರ್ ಅಂತ ಯಾರು ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ತಯಾರಿಲ್ಲ. ನಿಮ್ಮ ಹತ್ರ ಯಾರ ಹತ್ರನಾದ್ರೂ ಡೇಟಾ ಇದ್ರೆ ದಯವಿಟ್ಟು ತಿಳಿಸೋಂತ ಕೆಲಸ ಮಾಡಿ. ಕ್ಯಾಲೆಂಡರ್ಗಳಲ್ಲಿ ಈ ತರ ವೇರಿಯೇಷನ್ ಇದ್ದಾಗ ಯಾವ ಕ್ಯಾಲೆಂಡರ್ನ ನಾವು ಬಿಲೀವ್ ಮಾಡೋದು? ಈಗ ಅದೇ ಹೇಳ್ತಾ ಇದೀನಲ್ಲ, ಪೂರ್ಣಿಮಾ ಅಂತ ಕ್ಯಾಲೆಂಡರ್ ಕೆಲವೊಂದು ಸ್ಟೇಟ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾರೆ ನೋಡಿ. ಅಸ್ಸಾಂ, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ತಮಿಳುನಾಡು, ಕೇರಳ ಇವರೆಲ್ಲ ಒಂದು ಕ್ಯಾಲೆಂಡರ್ ಯೂಸ್ ಮಾಡಿದ್ರೆ, ಇನ್ನು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಗೋವಾ, ಆಂಧ್ರ ಪ್ರದೇಶ್ ಇವರೆಲ್ಲ ಒಂದ್ ರೀತಿ ಅಮಾವಾಸ್ಯೆ ಟು ಅಮಾವಾಸ್ಯೆ ಕ್ಯಾಲೆಂಡರ್ ಯೂಸ್ ಮಾಡ್ತಾರೆ. ಒಟ್ನಲ್ಲಿ ವೇರಿಯೇಷನ್ ಅನ್ನೋದು ಇದ್ದೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು 2082ನೇ ಇಸ್ವಿ ಅಂತ ಹೇಳಿದ್ರೆ, ಅಂದ್ರೆ ನಾವಿರುವಂತ ನಾವೀಗ ಮಾತಾಡ್ತೀವಲ್ಲ, ಇದು ಬಂದು 2082ನೇ ಇಸ್ವಿ ಆ ಲೆಕ್ಕ ಪ್ರಕಾರ. ಇನ್ನ ಒಂದು ಲೆಕ್ಕ ಪ್ರಕಾರ ಅಮಂತ ಕ್ಯಾಲೆಂಡರ್ ಪ್ರಕಾರ ನಾವಿರುವಂತದ್ದು ಶಾಕ ಸಂವತ್ಸರ 1947 ಅಲ್ಲಿ ಇದೀವಿ. ಯಾವುದು ಸತ್ಯ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಸಿಗುತ್ತೇನೋ. ಹುಡುಕೋ ಪ್ರಯತ್ನ ನೀವು ಮಾಡಿ, ನಮ್ಮ ಕೈಯಲ್ಲಿ ಸಾಧ್ಯ ಆದ್ರೆ ಯಾರಾದ್ರೂ ನಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ರೆ ನಾವು ಆ ವಿಷಯಗಳನ್ನ ನಿಮ್ಗೆ ತಿಳಿಸೋ ಕೆಲಸ ಮಾಡ್ತೀವಿ. ಕ್ಯಾಲೆಂಡರ್ಗಳು ತುಂಬಾನೇ ವೇರಿಯೇಷನ್ ಇರೋದ್ರಿಂದ ಡೇಟ್ಗಳು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಇನ್ನ ರಿವ್ಯೂಗೆ ಹೋಗೋದಾದ್ರೆ, ಏಪ್ರಿಲ್ 18 ತಾರೀಕಿಗೆ ಯಾಗಂಟಿ ಬಸವಣ್ಣ ಕಲ್ಲಿನ ಬಸವ ಅಂಕೆ ಹಾಕುತ್ತೆ, ಎದ್ದು ಕೂಗುತ್ತೆ. ಒಮ್ಮೆ ಓಕೆ ಎದ್ದು ಕೂಗ್ಲಿ, ಎಲ್ಲರೂ ನೋಡೋಣ, ಶುಭವಾಗ್ಲಿ ಅಂತ ಹಾಕಿದ್ದಾರೆ. ಈ ವಿಷಯಗಳನ್ನ ನಮ್ಗೆ ನಮ್ಮ ಮೆಂಬರ್ಸ್ಗಳಂದ್ರೆ ಎಷ್ಟೆಷ್ಟೋ ಜನದ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅವರು ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅವರು ತಿಳಿಸಿದಂತ ಒಂದು ಇನ್ಫಾರ್ಮೇಶನ್ ಕೂಡ ಇದು. ಏಪ್ರಿಲ್ 18ಕ್ಕೆ 2025 ಇಸ್ವಿನಲ್ಲಿ ಈ ತರ ಆಗುತ್ತೆ ಅಂತ ಹೇಳಿದರೆ ನೋಡ್ಬೇಕು. ನಾವು ಕಾಯ್ತಾ ಇದೀವಿ. ಕೆಲವೊಂದು ನಮಗೂ ಗೊತ್ತಿಲ್ಲ, ನಿಮ್ಮಿಂದ ನೀವ್ ಹೇಳೋ ವಿಷಯಗಳಿಂದ ನಮಗೂ ಅರ್ಥ ಆಗುತ್ತೆ. ಕಾಲಜ್ಞಾನಿಗಳು ಎಷ್ಟೋ ಜನ ಬರ್ದಿದ್ದಾರೆ, ಎಷ್ಟೋ ಬುಕ್ಗಳು ಎಷ್ಟೋ ಜನಕ್ಕೆ ಅವೈಲಬಿಲಿಟಿ ಇದೆ. ಆ ಬುಕ್ಗಳ ಮೇಲೆ ನೀವು ನಮಗ್ ತಿಳಿಸಿರ್ತೀರಾ, ಅವುಗಳ ಮೇಲೆ ನಾವಿಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಒಂದು 90% ಇದರಲ್ಲಿ ನಾವು ನಂಬೋದಾ ಬಿಡೋದಾ ಅನ್ನೋ ಪ್ರಶ್ನೆನೇ ಉಟ್ಬಿಡುತ್ತೆ. ನಾನು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ, ಒಂದು 60 to 70% ಸತ್ಯ ಇದ್ರೆ, ಇನ್ನೊಂದು 30 to 40% ಆಡ್ ಆನ್ ಆಗಿರುತ್ತೆ ಜನರನ್ನ ನಂಬಿಸೋದಕ್ಕೋಸ್ಕರ. ಎಲ್ಲ ಸತ್ಯ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಇನ್ನು ಹೌ ಟು ಜಾಯಿನ್ ದಿ ಗ್ರೂಪ್ ಸರ್, ಫೋನ್ ನಂಬರ್ ಹಾಕಿದೀವಿ. ಫೋನ್ ನಂಬರ್ಗೆ ಹೋಗ್ಬಿಟ್ಟು ಜಸ್ಟ್ ಹಾಯ್ ಅಂತ ಕಳ್ಸಿದ್ರೆ ನಾವು ಗ್ರೂಪ್ ಆಡ್ ಮಾಡ್ತೀವಿ. ಈ ಗ್ರೂಪ್ ಅಲ್ಲಿ ಏನ್ ಜಾಸ್ತಿ ಇಲ್ಲ, ಇದಾಗುವಂತ ಬದಲಾವಣೆ ನಮ್ಮ ಪ್ರಿಪರೇಷನ್. ನಾವು ಆದಷ್ಟು ಒಳ್ಳೆ ಕೆಲಸಕ್ಕೆ ಒಂದು ಸಾಥ್ ಕೊಡೋಣ ಅನ್ನೋದಕ್ಕೋಸ್ಕರ ಮಾಡಿರುವಂತ ಸೇನೆ ಅಷ್ಟೇ.
ಇಲ್ಲಿ ಯಾವುದೇ ರೀತಿ ಧರ್ಮ ಅದು ಇದು ಏನು ಫಾಲೋ ಮಾಡೋದಿಲ್ಲ. ನಾವೇನಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಒಳ್ಳೇದು ಮಾಡೋದಿಕ್ಕೆ ಸಮಾಜಕ್ಕೆ ಮಾಡ್ಕೊಂಡಿರುವಂತ ಒಂದು ಸಂಘ ಅಂತಾನೆ ಅನ್ಕೊಳ್ಳಿ, ಸೇನೆ ಅಂತ ಕರೆದಿದ್ದೀವಿ ಅದನ್ನ ಅಷ್ಟೇ. ಇಲ್ಲಿ ಯಾರೋ ಒಬ್ರು ಹಾಕಿದ್ದಾರೆ, ಕೃಷ್ಣಪ್ಪ ಅಲಿರಾಜ ಕಲ್ಕಿ ಸೇನೆ ಅಂತ ಆನ್ಲೈನ್ ಚರ್ಚೆ ಮಾಡ್ತಿದ್ದೀರಾ, ಆಗುತ್ತಾ? ಇಲ್ಲಿ ಮಾಡಿದ ಎಲ್ಲ ಪಾಪಗಳು ಕೆಲವೇ ದಿನಗಳಲ್ಲಿ ತೀರಿಸಲು ಆಗುತ್ತೆ. ಮೊದಲು ಸಂಸ್ಕಾರಗಳು ತಿದ್ದಿಕೊಂಡು ಜೀವನ ಶೈಲಿಯ ಬದಲಾಯಿಸಿಕೊಳ್ಳಿ, ಆಮೇಲೆ ಮಿಕ್ಕ ಮಾತು. ಯಾರೋ ಕೃಷ್ಣಪ್ಪ ಅನ್ನೋರು ಹಾಕಿದ್ದಾರೆ. ಓಕೆ, ಕುತ್ಕೊಂಡು ಮಾತಾಡ್ಬಿಟ್ರೆ ಆಗೋದಿಲ್ಲ. ಪಾಪಗಳು ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆ ಸಂಸ್ಕಾರಗಳನ್ನ ಕಲ್ತ್ಕೊಳ್ಳಿ, ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ನೀವು ಹೇಳಿದ್ದು ತುಂಬಾನೇ ಚೆನ್ನಾಗಿದೆ. ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ, ಬೇರೆಯವ್ರಿಗೂ ತಿದ್ದೋ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದೀವಿ. ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಅನ್ನೋದ್ರಿಂದ ದೊಡ್ಡವ್ರು ಇರ್ಬೋದು, ಬಟ್ ಆದ್ರೂ ಒಂದು ಪ್ರಶ್ನೆ ಕೇಳಬೇಕು. ಯಾಕೆ ಅಂದ್ರೆ ಸಂಸ್ಕಾರದ ಬಗ್ಗೆ ಮಾತಾಡೋವಾಗ ನಾವು ಮನೆಯವ್ರಿಗೆಲ್ಲ ಸಂಸ್ಕಾರ ಹೇಳ್ಕೊಡ್ತೀವ, ಒಂದ್ಸಲ ಯೋಚನೆ ಮಾಡ್ಬೇಕು. ಎಷ್ಟೆಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಯಾವ್ದಾವ್ದೋ ತರ ವಿಡಿಯೋಗಳು ಹಾಕ್ತಾ ಇರ್ತಾರೆ. ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿಲ್ಲ? ಪ್ರಶ್ನೆ ಮಾಡಿ, ಒಂದು ಕೇಸ್ ಹಾಕಿ ನೋಡೋಣ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಕೂಡ ನೀವು ಹಾಕ್ಬೋದು. ಯಾಕೆ ಸ್ವಾಮಿ ಈ ತರ ಎಲ್ಲ ಬಟ್ಟೆ ಎಲ್ಲ ಹಾಕೊಳ್ದೆ ಪ್ರೋಗ್ರಾಮ್ಗಳು ಮಾಡ್ತಾರೆ, ಈ ತರ ಎಲ್ಲ ಪ್ರೋಗ್ರಾಮ್ಗಳು ಬರ್ತಾ ಇದೆಯಲ್ಲ, ಇಂಥವ್ರನ್ನ ಯಾಕೆ ಬಿಟ್ಟಿದ್ದೀರಾ ಲೀಗಲ್ ಆಗಿ? ಸಣ್ಣ ಮಕ್ಕಳು ಮೊಬೈಲ್ ಎಲ್ಲ ನೋಡ್ತಾರೆ, ಅವ್ರು ಇದನ್ನೇ ಕಲಿಯೋದಿಲ್ವಾ ಅಂತ ಯಾಕೆ ನೀವು ಗೌರ್ಮೆಂಟ್ಗೆ ಪ್ರಶ್ನೆ ಮಾಡಿಲ್ಲ? ಇನ್ಸ್ಟಾಗ್ರಾಮ್ ಅವ್ರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ? ನೀವು ಅದನ್ನ ಯೋಚನೆ ಮಾಡ್ಬೇಕಲ್ಲ. ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಅದನ್ನ ನೋಡ್ತಾ ಇರ್ತೀರಾ, ಲೈಕ್ ಮಾಡ್ತಾ ಇರ್ತೀರಾ. ಅಂತದಿದ್ದ ಮೇಲೆ ಸಂಸ್ಕಾರದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾವು ಮಾಡ್ತಾ ಇರೋದೇ ತಪ್ಪಾಗಿರುತ್ತೆ. ಹೌದು, ನಾವು ಎಲ್ಲರೂ ಮಾಡ್ತಾ ಇರೋದು ತಪ್ಪೇ. ಅದನ್ನ ಪ್ರಶ್ನೆ ಮಾಡೋ ಕೆಲಸ ಯಾರು ಮಾಡ್ತಾ ಇಲ್ಲ. ಲೈಕ್ ಮಾಡೋದ್ರಿಂದ ಅವ್ರಿಗೊಂದು ಬೆನಿಫಿಟ್ ಸಿಗ್ತಾ ಇದೆ, ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದಾರೆ. ಅದನ್ನ ಪ್ರಶ್ನೆ ಮಾಡಿ ನಿಲ್ಸಿ ನೋಡೋಣ, ಆಗ ಸಂಸ್ಕಾರ ಎಲ್ಲರಲ್ಲೂ ಬರುತ್ತೆ ಅನ್ನೋದು ನನ್ನ ಉದ್ದೇಶ. ನಿಮ್ ಕೈಲಿ ಸಾಧ್ಯ ಆದ್ರೆ ದಯವಿಟ್ಟು ಅದನ್ನ ಮಾಡಿ. ನೋ ನ್ಯೂಕ್ಲಿಯರ್ ವಾರ್, ನೋ ವರ್ಲ್ಡ್ ವಾರ್, ಆಲ್ ಸ್ಪೆಕ್ಯುಲೇಷನ್ಸ್. SN ಭಟ್ ಅವರು ನ್ಯೂಕ್ಲಿಯರ್ ವಾರು ನಡಿಬಹುದು, ನಡೀದೇನು ಇರ್ಬೋದು, ಕೆಲವಷ್ಟು ಸ್ಪೆಕ್ಯುಲೇಷನ್ಸ್ ಮಾಡಿರ್ಬೋದು. ಯಾಕೆ? ಜನರನ್ನ ಯಾಮಾರ್ಸೋದಕ್ಕೆ, ದಿಕ್ಕು ಬದಲಾಯಿಸೋದಕ್ಕೆ, ವಾರ್ ನಡೆಸ್ತೀವಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ದಿಕ್ಕು ಬದಲಾಯಿಸೋ ಕೆಲಸನೂ ಮಾಡಿರ್ಬೋದು. ಈ ತರದ ಡಿಸ್ಕಷನ್ ನಾನು ತುಂಬಾ ಜನ ಜೊತೆ ಮಾಡ್ತಾ ಇದ್ದೀನಿ. ಯಾವ್ದು ಸತ್ಯ ಅಂತ ತಿಳ್ಕೊಳ್ಳೋದೇ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ 3-4 ವರ್ಷದಿಂದ ಉಕ್ರೇನು ರಷ್ಯಾ ವಾರ್ ನಡೀತಾನೆ ಇದೆ. ಒಂದು ಪೀಕ್ ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಆ ರೀತಿ ಯುದ್ಧ ಮುಗಿಸ್ಬೇಕು ಅಂತ ಮನ್ಸಿದ್ರೆ 2 ದಿನಕ್ಕೆ ಮುಗಿಸ್ಬೋದು. ಬಟ್ ಅವರ ಉದ್ದೇಶ ಯುದ್ಧ ಮುಗಿಸೋದಲ್ಲ. ಅವ್ರ ಉದ್ದೇಶ ಏನೋ ಒಂದನ್ನ ಮುಚ್ಚಿಡ್ಬೇಕು ಅಂದ್ರೆ ಯುದ್ಧದ ಹೆಸರಲ್ಲಿ ಬೇರೆ ವಿಷಯಗಳನ್ನ ಮುಚ್ಚಿಡ್ಬೋದು. ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟೋ ಆರ್ಟಿಕಲ್ಗಳಲ್ಲಿ ಹೇಳ್ತಾ ಇರೋದು. ಆ ಮುಚ್ಚಿಡ್ತಾ ಇರೋ ವಿಷಯ ಏನೋ ಅದು ಗೊತ್ತಿಲ್ಲ. ಅದನ್ನ ಹುಡ್ಕೋ ಕೆಲಸ ನಾವು ಮಾಡ್ತಾ ಇದೀವಿ. ನಿಮ್ ಕೆಲಸ ಸಾಧ್ಯ ಆದ್ರೆ ನೀವು ಹುಡುಕಿ. ಬಟ್ ವಾರ್ ಅನ್ನೋದು ನಿಶ್ಚಿತ. ಅದು ಇಲ್ಲಿರೋರ್ ಜೊತೆ ನಡೆಯುತ್ತೋ ಇಲ್ಲ ಬೇರೆ ಕಡೆಯಿಂದ ಬರೋರ್ ಜೊತೆ ನಡೆಯುತ್ತೋ, ವಾರ್ ಅನ್ನೋದು ನಿಶ್ಚಿತ. 3ನೇ ಮಹಾಯುದ್ಧ ನಡೆಯುತ್ತೆ. ಭೂಮಿ ಮೇಲೆ ಇರೋರ್ ಜೊತೆಗೆ ನಡಿಬೇಕು ಅಂತ ಇಲ್ವಲ್ಲ. ಕಾಯ್ದು ನೋಡೋಣ, ಬೇರೆಯವ್ರ ಜೊತೆ ನಡೆದ್ರು ನಡಿಬಹುದು. ಬಟ್ ತುಂಬಾ ಜನ ಕಾಲಜ್ಞಾನಿಗಳು ಹೇಳಿದ್ದು ನಡೆಯುತ್ತೆ 3ನೇ ಮಹಾಯುದ್ಧ ಅಂತ. ಅಂಥದ್ದು ಕಾಯ್ದು ನೋಡೋಣ ಅಷ್ಟೇ. ಇನ್ನ ಚೈನಾ ಅಂಡ್ ತೈವಾನ್ will escalate into Third World War. China also invade Japan after Taiwan because Japan tries Taiwan in the war. China attack will invade Japan also. ಇಲ್ಲಿ ಚೈನಾ ಮತ್ತೆ ತೈವಾನ್ ವಾರ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಇಲ್ಲಿ ಜಪಾನ್ ತೈವಾನ್ಗೆ ಸಪೋರ್ಟ್ ಬಂದ್ರೆ ಇನ್ನ ಅಮೆರಿಕ ಕೂಡ ತೈವಾನ್ಗೆ ಸಪೋರ್ಟ್ ಬರುತ್ತೆ. ಇದು ಥರ್ಡ್ ವಾರ್ಗೆ ಸಾಕ್ಷಿ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಅದೇ ಕೆಲವೊಂದನ್ನ ಹೇಳೋದಕ್ಕೂ ಆಗ್ತಾ ಇಲ್ಲ. ಈಗ ಎದ್ದೊಳುತ್ತೆ, ಹಾಗೇ ಕುತ್ಕೊಳ್ಳುತ್ತೆ. ಇದು ಯಾವ ತರ ಆಗ್ತಾ ಇದೆ ಅಂದ್ರೆ ಇನ್ನೇನ್ ಆಗೋಗುತ್ತೇನೋ ಅನ್ನೋ ಅಷ್ಟಕ್ಕೆ ಮತ್ತೆ ವಾಪಸ್ ಅದೇ ಪರಿಸ್ಥಿತಿಗೆ ಬರುತ್ತೆ. ಕಾರಣ ಕೆಲವಷ್ಟನ್ನ ಮುಚ್ಚಿಡ್ಬೇಕು ಅಂದ್ರೆ ಸ್ವಲ್ಪ ದಿನಗಳನ್ನ ತೆಳಬೇಕಲ್ಲ. ಆ ದಿನಗಳನ್ನ ತೆಳ್ಳೋ ಕೆಲಸ ಈಗ ಆಗ್ತಾ ಇರ್ಬೋದು ಅಷ್ಟೇ. ಸೈಕೋ ಬಂದ ಅಂತ ಯಾರೊಬ್ರು ಹಾಕಿದ್ದಾರೆ ಬಿಡಿ. ಇನ್ನ ಬರೀ ಓಳು. ಅದಕ್ಕೆ ಕೆಲವೊಬ್ರಿಗೆ ಹೇಳ್ತೀವಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪ್ರೋಗ್ರಾಮೇ ನೋಡೋದಕ್ಕೆ ಹೋಗ್ಬೇಡಿ. ನಾವ್ ಯಾರನ್ನು ಕರೆದು ಪ್ರೋಗ್ರಾಮ್ ನೋಡಿ ಅಂತ ಹೇಳೇ ಇಲ್ಲ. ನಿಮ್ಗೆ ಆತರ ಏನಾದ್ರು ಪ್ರೋಗ್ರಾಮ್ ಬೇಜಾರಿದೆ ದಯವಿಟ್ಟು ನೋಡೋದಕ್ಕೆ ಹೋಗ್ಬೇಡಿ. ಬೇರೆ ಪ್ರೋಗ್ರಾಮ್ಗಳು ಇದಾವೆ, ನೋಡ್ಕೊಳ್ಳಿ. ಆದ್ರೆ ಎಷ್ಟೋ ಜನ ಕೇಳೋ ವಿಷಯಗಳು ಇದ್ರಲ್ಲಿ ತಿಳ್ಕೊಬೇಕಾಗಿರೋ ವಿಷಯಗಳಿದೆ. ಅಂತದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಕೆಲವ್ರ ಹತ್ರ ತಿಳ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಕೆಲವರು ಡೈರೆಕ್ಟ್ ಆಗಿ ನಿಮ್ಗೆ ತಿಳ್ಸೋ ಕೆಲಸನೂ ಮಾಡ್ತಾ ಇರ್ತಾರೆ. ಅವರು ವಿಷಯ ಮುಟ್ಬೇಕು ಅಂದ್ರೆ ಎಲ್ಲರೂ ಈ ಪ್ರೋಗ್ರಾಮ್ ನೋಡ್ಲೇಬೇಕು ಅಂತ ಹೇಳೋದಿಲ್ಲ. ದಯವಿಟ್ಟು ನೋಡೋದಕ್ಕೆ ಹೋಗ್ಬೇಡಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೋಡಿ ತಿಳ್ಕೊಳ್ಳೋ ಕೆಲಸ ಮಾಡಿ. ಜೈ ಶ್ರೀರಾಮ್. ಓಕೆ, ಯುದ್ಧಗಳು ನಡಿಲೇಬೇಕು. ಮನುಷ್ಯರು ನಾವೆಲ್ಲ ಮಾಡಿರೋ ಪಾಪ ಕರ್ಮ ಅನುಸಾರ ವಿಧಿ ಇದನ್ನೆಲ್ಲ ಮೊದಲೇ ಬರ್ದಿಟ್ಟಿದೆ. ನಾಶ ಮಾಡೋಕೆ 1000 ಇದ್ದರೆ ನಮ್ಮನ್ನ ಕಾಪಾಡೋಕೆ 100. ಅದರಲ್ಲೂ ಕಲ್ಕಿ ಸೇನೆ ಬರುತ್ತೆ. ಅದೇ ಭರವಸೆಯಲ್ಲಿ ನೀವೆಲ್ಲ ಕಾಯ್ತಾ ಇದ್ದೀವಿ. ಕಾಯ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ಒಳ್ಳೆ ದಾರಿಯಲ್ಲಿ ಸಾಗೋಣ. ಮುಂದಿನ ನಮ್ಮ ನಡಿಗೆ ಮುಳ್ಳಿನ ಮೇಲೆ ಆದ್ರೂ ಪರವಾಗಿಲ್ಲ, ನಂತರ ನಡಿಗೆ ಹೂವಿನ ಮೇಲೆಯೇ ಆಗಬಹುದು. ಅಂಬಿಕಾ ಅವರು ಕಳ್ಸಿರುವಂತದ್ದು ಹೌದು. ಸ್ವಲ್ಪ ಕಷ್ಟಗಳನ್ನ ಎದುರಿಸಿದ್ರೆ ಒಳ್ಳೇದು ಕಾಯ್ತಾ ಇರುತ್ತೆ ಅನ್ನೋ ಹಾಗೆ
ಈಗ ನಾವು 100 ಜನ 100 ಹೇಳ್ಬೋದು, ಬಟ್ ಅದ್ರಲ್ಲಿ ಒಬ್ಬರಾದ್ರೂ ಆ ವಿಷಯನ ನಂಬೋರು ಇರ್ತಾರಲ್ಲ, ಅಂಥವ್ರನ್ನ ಜೊತೆಗೆ ಹಾಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನೋಡೋಣ, ಒಳ್ಳೇದು ಮುಂದೆ ಕಾಯ್ತಾ ಇರ್ಬೋದು. ಎಲ್ಲರಿಗೂ ಸಿಗುತ್ತೆ ಅಂತ ಅಲ್ಲ, ಅದ್ರ ಬಗ್ಗೆನೂ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಕೂಡ ಕಲ್ಕಿ ಸೇನೆಗೆ ಜಾಯಿನ್ ಮಾಡ್ಕೊಳ್ಳಿ ಸರ್. ಎಲ್ಲರೂ ಜಾಯಿನ್ ಆಗ್ತಾ ಇದಾರೆ, ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಇಲ್ಲೇನು ಅದು ಇದು ಏನಿಲ್ಲ, ಜಸ್ಟ್ ಫೋನ್ ನಂಬರ್ ಇದೆ, ನೀವು ಫೋನ್ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ನಾವು ಆ್ಯಡ್ ಮಾಡ್ತಾನೆ ಇದ್ದೀವಿ. ಹಾಯ್ ಸರ್, ನಾನು ರಾಜು ದಾವಣಗೆರೆ ಇಂದ, ನಾನು ಪ್ರೋಗ್ರಾಮ್ಗೆ ಸೇರ್ಬೇಕಾದ್ರೆ ಯಾವ ಆ್ಯಪ್ ಏನಿಲ್ಲ ಸರ್, ಇಲ್ಲಿ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳ್ಸಿದ್ರೆ ಸಾಕು. ಫೋನ್ ನಂಬರ್ ಬೇಕಾದ್ರೆ ಇದರಲ್ಲೂ ಆ್ಯಡ್ ಮಾಡ್ತೀನಿ. ತುಂಬ ಜನ ಆ್ಯಡ್ ಮಾಡ್ತಾ ಇದ್ದೀವಿ. ವಾಯ್ಸ್ ಕ್ಲಾರಿಟಿ ಕೊಡಿ ಅಂತ ಹಾಕಿದ್ದೀರಾ. ಓಕೆ, ವಾಯ್ಸ್ ಕ್ಲಾರಿಟಿ ಕೆಲವೊಂದರಲ್ಲಿ ವೇರಿಯೇಷನ್ ಆಗುತ್ತೆ, ಯಾಕೆಂದರೆ ಆನ್ಲೈನ್ ಪ್ರೋಗ್ರಾಮ್ ರೆಕಾರ್ಡಿಂಗ್ ಮಾಡಿದ್ದದು ಯಾವುದೋ ನಿಮಗೆ ಸತ್ಸಂಗದ ಬಗ್ಗೆ ಹೇಳೋದಾದರೆ ಅದರಲ್ಲಿ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ವೇರಿಯೇಷನ್ ಇದ್ದೇ ಇರುತ್ತೆ, ದಯವಿಟ್ಟು ಕ್ಷಮಿಸಿ. ಡಿಯರ್ ಬ್ರದರ್, ಪ್ಲೀಸ್ ರೀಡ್ ದ ಬೈಬಲ್ ಟು ನೋ ದ ರೀಸನ್. ಬೈಬಲ್ ಓದಬೇಕು ಸರ್, ಓದೋದಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಓದಿರೋರು ಯಾರಾದರೂ ಇದ್ರೆ, ಅದರಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಂಡಿದ್ರೆ ದಯವಿಟ್ಟು ತಿಳಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಕೆಲವೊಬ್ರು ದುಡ್ಡು ಕೇಳ್ತಾರೆ, ಕೊಡೋ ಕಂಡೀಷನ್ ಅಲ್ಲಂತೂ ನಾವಿಲ್ಲ. ದುಡ್ಡು ಕೊಟ್ಟು ಅವ್ರ ಹತ್ರ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾರಾದರೂ ಫ್ರೀಯಾಗಿ ವಿಷಯ ತಿಳಿಸ್ಬೇಕು ಅನ್ನೋರು ದಯವಿಟ್ಟು ತಿಳಿಸ್ಬೋದು, ನಾವು ಅದನ್ನ ಟೆಲಿಕಾಸ್ಟ್ ಮಾಡ್ತೀವಿ ಸರ್. ಶಿಷ್ಯ ಅವನ ಯಾರೋ ಏಪ್ರಿಲ್ 1 ಒಳಗಡೆ ಏನೋ ಆಗುತ್ತೆ ಅಂತ ಹೇಳಿದ್ದೆಲ್ಲ ಕರ್ಕೊಂಡ್ ಬಾ, ಕೇಳು ಏನಾಯ್ತು ಅಂತ ಹೇಳಿದ್ದಾರೆ. ಅಲ್ಲಿ ಪ್ರೋಗ್ರಾಮು ಕೆಲವೊಬ್ರು ಏನ್ ಮಾಡ್ತೀರಾ, ಪೂರ್ತಿ ನೋಡೋದಿಲ್ಲ. ಎಲ್ಲೋ ಒಂದು 5 ಸೆಕೆಂಡು 10 ಸೆಕೆಂಡು 15 ಸೆಕೆಂಡ್ ನೋಡ್ಬಿಡ್ತೀರಾ, ಇಲ್ಲ ಈಗ ಜಸ್ಟ್ ತಮ್ನೇಲ್ ಇರುತ್ತಲ್ಲ ಅದನ್ನ ಓದ್ಕೊಂಡ್ಬಿಟ್ಟು ನಿಮ್ಮ ಇಮ್ಯಾಜಿನೇಷನ್ ಅಲ್ಲೇ ನೀವು ಬದುಕ್ತಾ ಇರ್ತೀರಾ. ಪ್ರೋಗ್ರಾಮ್ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳೋದು, ಪ್ರೋಗ್ರಾಮ್ ನೋಡೋಂಗಿದ್ರೆ ಪೂರ್ತಿ ನೋಡಿ, ಇಲ್ಲ ಅಂದ್ರೆ ನೋಡೋಕೆ ಹೋಗ್ಬೇಡಿ. ಜಸ್ಟ್ ತಮ್ನೇಲ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಕಮೆಂಟ್ಸ್ ಹಾಕೋದು ಸುಲಭ. ಪಾಪ 7-8 ವರ್ಷದಿಂದ ರಿಸರ್ಚ್ ಮಾಡಿರ್ತಾರೆ, 16 ವರ್ಷ ವಿಷಯಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಅವ್ರು ಏನೋ ಒಂದು ವಿಷಯ ತಿಳಿಸಿದಾಗ ಅದನ್ನೇ ಹಿಡ್ಕೊಂಡ್ಬಿಟ್ಟು ಯಾಕಾಗಿಲ್ಲ, ಇನ್ನು ಹೇಳಿರೋ ಸುಳ್ಳು ಅಂತ ಅವ್ರಿಗೆ ಅವಮಾನ ಮಾಡೋದು ತಪ್ಪಲ್ವಾ? ಆ ಥರ ಕಲೆಕ್ಟ್ ಮಾಡೋಕೆ ನಮ್ಮ ಕೈಲಿ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂದಮೇಲೆ ಯಾಕೆ ಬೇರೆಯವ್ರ ಬಗ್ಗೆ ನಾವು ಮಾತಾಡ್ಬೇಕಲ್ವಾ? ಒಂದ್ಸಲ ಯೋಚನೆ ಮಾಡಿ. ಅದನ್ನೇ ಹೇಳ್ತಾ ಇರೋದು, ಎಲ್ಲರಿಗೂ ಎಲ್ಲ ಸಾಧ್ಯ ಆಗೋದಿಲ್ಲ. ಯಾರೋ ಒಂದು 10 ಜನ ಆ ಸಾಧನೆ ಹಾದಿನಲ್ಲಿ ಇರ್ತಾರೆ, ತಿಳ್ಕೊಂಡು 4 ಜನ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ನೀವು ಮಾಡೋ ಈ ಕಮೆಂಟ್ಸ್ಗಳಿಂದ ಅವ್ರು ಆ ದಾರಿಯಲ್ಲಿ ಹೋಗೋದನ್ನೇ ನಿಲ್ಲಿಸ್ಬಿಡ್ಬೋದು. ನಾವು ಯಾಕೆ ತಿಳಿಸ್ಬೇಕು? ಸತ್ರೆ ಸಾಯ್ಲಿ ಅವರು, ನಮ್ಮ ಲೈಫ್ ನಾವು ನೋಡ್ಕೊಳ್ಳೋಣ ಅಂತ ಇರೋ ಕೆಲಸ ಮಾಡ್ತಾರೆ. ಆದಷ್ಟು ಇಂಥದಕ್ಕೆ ಎಂಕರೇಜ್ ಮಾಡಬೇಡಿ. ನಿಮ್ಮ ಕೈಲಾದ್ರೆ ಪ್ರೋಗ್ರಾಮ್ ಪೂರ್ತಿ ನೋಡಿ, ಅವ್ರು ತಿಳಿಸಿದ್ದು ಅದೇ, ಸ್ವಲ್ಪ ವೇರಿಯೇಷನ್ ಆಗಬಹುದು ಅಂತ ಕ್ಲೀನಾಗಿ ತಿಳಿಸಿದ್ದಾರೆ. ಅದನ್ನ ನೀವು ನೋಡೋದಕ್ಕೆ ಹೋಗಿರಲ್ಲ, ನಿಮ್ಮ ಅನಿಸಿಕೆ ನಿಮ್ಮ ಮೈಂಡ್ ಸೆಟ್ ಅಲ್ಲೇ ಇರ್ತೀರಾ. ಅದರಿಂದ ಸ್ವಲ್ಪ ಹೊರಗಡೆ ಬನ್ನಿ. ಯಾರು ಏನ್ ಹೇಳಿದರೆ ಪ್ರೋಗ್ರಾಮ್ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಆದಷ್ಟು ನೋಡಿ ಆಮೇಲೆ ಮಾತಾಡಿ. ಓಕೆ, ಸ್ಟಡಿ ಮಾಡ್ತಾ ಅವನು ಹೋಗಿ ನೋಡ್ಕೊಳ್ಳು. ಓಕೆ, ಅದೇ ಹೇಳ್ತಾ ಇದ್ದೀನಲ್ಲ, ನಿಮ್ಗೆಲ್ಲ ಟೈಮ್ ಪಾಸ್ ಪ್ರೋಗ್ರಾಮ್ಗಳು ನೋಡೋರಾದ್ರೆ ದಯವಿಟ್ಟು ಟೈಮ್ ಪಾಸ್ ಎಷ್ಟೊಂದು ವಿಷಯಗಳಿದೆ, ಅದನ್ನ ನೋಡಿ. ನಮ್ಮ ಸುತ್ತಮುತ್ತ ನಡೀತಾ ಇದೆ. ಬೇರೆ ಬೇರೆ ದೇಶಗಳಲ್ಲೆಲ್ಲ ಸಿದ್ಧತೆ ಪ್ರಿಪೇರ್ ಅಂತ ಮಾತಾಡ್ತಾರೆ. ಅಂದ್ರೆ ಅವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ಯುರೋಪ್ ಅಂತ ದೊಡ್ಡ ದೇಶಗಳು, ಅಡ್ವಾನ್ಸ್ ಆಗಿ ಮುಂದುವರೆದಿರುವಂತ ಅಮೆರಿಕಾ ದೇಶ ಎಲ್ಲ ಪ್ರಿಪರೇಷನ್ ಅಂತ ಮಾತಾಡ್ತಾರೆ. ಅಂದ್ರೆ ಅವ್ರಿಗೇನ್ ತಿಕ್ಲಾ, ಹುಚ್ಚ? ಯೋಚನೆ ಮಾಡ್ಬೇಕಲ್ಲ. ಇವರೆಲ್ಲ ಹುಚ್ಚರು ಅನ್ಕೊಂಡಿರೋರು ಎಷ್ಟೋ ಜನ ಇದ್ದೀರಾ ಬಿಡಿ. ಆದ್ರೆ ಆ ಹುಚ್ಚರು ಹೋಗೋ ದಾರಿನಲ್ಲೇ ಒಂದಲ್ಲ ಒಂದಿನ ನೀವು ಹೋಗ್ಬೇಕಾಗತ್ತೆ. ಯೋಚನೆ ಮಾಡಿ ಅಷ್ಟೇ. ಯಾಕೆ ಅವ್ರಿಗೆಲ್ಲ ಸುಮ್ಮನೆ ಟೈಮ್ ಇಲ್ಲದೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದಾರಾ? ದುಡ್ಡು ಜಾಸ್ತಿ ಇದೆ ಅಂತ ತಗೊಂಡೋಗಿ ಗುಡ್ಡೆ ಹಾಕೊಳ್ಳೋದಕ್ಕೆ ಸಾಮಾನುಗಳನ್ನೆಲ್ಲ ತಗೊಂಡೋಗಿ ಗುಡ್ಡೆ ಹಾಕೊಳ್ತಾ ಇದಾರಾ? ಈ ಭೂಮಿ ಒಳಗಡೆ ಬಂಕರ್ಗಳನ್ನ ದುಡ್ಡು ಜಾಸ್ತಿ ಇದೆ ಅಂತ ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದಾರೆ. ಯಾಕೆ ಮಾಡ್ಕೊಳ್ತಾ ಇದಾರೆ ಅಂತ ಒಂದ್ಸಲ ಯೋಚನೆ ಮಾಡೋ ನೈತಿಕತೆ ಅಂತಾರಲ್ಲ, ಅದಿಲ್ಲ ನಿಮ್ಗೆ. ನಿಮ್ಗೇನು ಅಂದ್ರೆ ಈ ಡೇಟ್ ಅಂದ್ರೆ ಆ ಡೇಟ್ಗೆ ಆಗ್ಬಿಡ್ಬೇಕು. ಆಗಿಲ್ಲ ಅಂದ್ರೆ ಇವ್ನು ಯಾವ ಸುಳ್ಳು ಡೋಂಗಿ ಅಂತೀರಾ. ಅದೇ ಯಾವನಾದ್ರೂ ಕೂತ್ಕೊಂಡು ನಾನು ಪೂಜೆ ಮಾಡಪ್ಪ, ನಾನೇ ದೇವ್ರು, ನನ್ನ ಮೇಲೆ ಅಭಿಷೇಕ ಮಾಡು, ನನ್ನ ಮೇಲೆ ದೇವ್ರು ಬರುತ್ತೆ ಅಂದ್ರೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ಎಲ್ಲ ಮಾಡ್ಬಿಡ್ತೀರಾ. ಅಂಥವ್ರಿಗೆ ಏನ್ ಹೇಳ್ಬೇಕು ಹೇಳಿ? ನಿಮ್ಮನ್ನ ಅದಕ್ಕೆ ಹೇಳ್ತಾ ಇರೋದು. ಕೆಲವೊಬ್ರಿಗೆ ಏನು ಹೇಳೋದಕ್ಕಾಗೋದಿಲ್ಲ, ಹೇಳಿದ್ರು ವೇಸ್ಟ್. ಫೈನಲಿ ಜಾಯಿಂಟ್ ಕಲ್ಕಿ ಸೇನೆ. ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ ಸರ್. ಓಕೆ, ಡಿಸ್ಕಷನ್ ಮಾಡ್ತೀವಿ. ಎಲ್ಲರೂ ಡಿಸ್ಕಷನ್ ಮಾಡುವಂತ ಒಂದು ಆಪರ್ಚುನಿಟಿ ಕೊಡ್ತೀವಿ. ನೀವೇನಾದ್ರು ಡಿಸ್ಕಷನ್ ಮಾಡಬೇಕು ಅನ್ನೋಂಗಿದೆ ದಯವಿಟ್ಟು ನಮಗೂ ಕಳಿಸ್ಬೋದು. ಆ ವಿಷಯಗಳನ್ನ ನಾವು ಅದರಲ್ಲಿರುವಂಥ ಡೀಟೇಲ್ಸ್ಗಳನ್ನ ಸ್ಟಡಿ ಮಾಡಿ ನೀವು ಏನು ಡಿಸ್ಕಸ್ ಮಾಡಬೇಕು ಅಂತಿದ್ರೆ ನೀವು ಪ್ರೆಸೆಂಟ್ ಮಾಡ್ಬೋದು ಕಲ್ಕಿ ಸೇನೆಯಲ್ಲಿ. ಇಂಕೆಂದ್ರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅನ್ನೋಂಗೆ ನಿಮಗೆ ವಿಷಯಗಳು ಜಾಸ್ತಿ ಗೊತ್ತಿರುತ್ತೆ, ಒಬ್ರಿಗಿಂತ ಒಬ್ರಿಗೆ ಜಾಸ್ತಿ ವಿಷಯಗಳು. ಆ ವಿಷಯಗಳನ್ನ ನೀವು ಇಲ್ಲಿ ಡಿಸ್ಕಸ್ ಮಾಡಬಹುದು ಜನಗಳ ಜೊತೆ ಕೂಡ. ಎಷ್ಟೋ ಜನ ಅವುಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಇಂಡಿವಿಜುವಲಿ ಮೆಸೇಜ್ ಕಳಿಸಿ, ನಾವು ಈ ಥರ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಇದ್ದೀವಿ ಅಂತ ನೀವು ಆರಾಮಾಗಿ ಪ್ರಸ್ತಾಪ ಮಾಡ್ಬೋದು. ಅದಕ್ಕೆ ಕೇಳೋವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸನೂ ಮಾಡ್ಬೋದು. ಒಂದು 4 ಜನಕ್ಕೆ ಇನ್ಫಾರ್ಮೇಶನ್ ರೀಚ್ ಮಾಡಿಸ್ಬೋದು. ದೇವರ ಆಟ ಬಲ್ಲವ್ರು ಯಾರು ಸ್ವಾಮಿ? ಎಲ್ಲ ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಹೌದು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಸರ್,
ಗುರುಗಳನ್ನ ಹುಡುಕೋ ಬದಲು ನಮ್ಮ ಮನಸ್ಸೇ ನಮಗೆ ಗುರು. ದೇವರು ಎಲ್ಲ ಹೇಳುತ್ತೆ, ಗೊತ್ತಾಗುತ್ತೆ, ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ಆಗೋದನ್ನ ತಡೆಯೋದಕ್ಕೆ ಆಗೋದಿಲ್ಲ. ಕೆಟ್ಟದ ಮಂದಿ ಸತ್ಯವಂತರಿಗೆ ತುಂಬಾ ತೊಂದರೆ ಮಾಡ್ತಿದಾರಂತೆ. ಇವರೆಲ್ಲ ಸರ್ವನಾಶವಾಗ್ಲಿ ಸರ್. ಓಕೆ, ಇವ್ರು ಹೇಳ್ತಾ ಇರೋದೇನು, ನಮ್ಮ ಗುರುಗಳು ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ನಾವೇ ಮನಸ್ಸಿನಲ್ಲಿ ಗುರುಗಳನ್ನ ನಮಗ್ ನಾವೇ ಮಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ. ಆಗೋ ಸಾಧ್ಯತೆ ಇರುತ್ತೆ, ಆದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವೊಂದು ಸಲ ನಾವು ಮೆಡಿಟೇಷನ್ ಮಾಡೋಣ ಅಂತ ಕೂತ್ಕೊಳ್ತೀವಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಇಲ್ಲ, ಒಂದು ಸ್ಟೇಜ್ ತನಕ ನಾವು ಮುಂದೆ ಹೋಗ್ಬಿಡ್ತೀವಿ ಸಾಧನೆ ಹಾದಿನಲ್ಲಿ, ಯಾವುದೋ ಒಂದು ಸ್ಟೇಜ್ ಅಲ್ಲಿ ನಿಂತು ಹೋಗ್ತೀವಿ, ಮುಂದೆ ಯಾವ ಕಡೆಗೆ ಹೋಗ್ಬೇಕು 2-3 ವೇ ಕಾಣಿಸ್ಬಿಡುತ್ತೆ. ಆಗ ಗುರುವಾದವನು ಏನ್ ಮಾಡ್ತಾನೆ, ವೇ ಯಾವುದು ಅಂತ ತೋರಿಸ್ತಾನೆ, ಸರಿಯಾದ ದಾರಿನ ತೋರಿಸೋ ಕೆಲಸ ಮಾಡ್ತಾನೆ. ಅಷ್ಟೇ ನಾವ್ ಹೇಳ್ತಾ ಇರೋದು. ಇಲ್ಲಿ ಗುರು ಅವಶ್ಯಕತೆ ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಬೇಕಾಗಿಲ್ಲ. ಸ್ವಯಂ ಗುರುಗಳನ್ನ ಅವರೇ ಮನಸ್ಸಿನಲ್ಲಿ ಕಂಡುಕೊಂಡು ಮಾಡ್ಕೋಬಹುದು. ಎಷ್ಟೋ ಜನ ಬಾಬಾಜಿನೇ ಗುರು ಅನ್ಕೊಂಡು ಫಾಲೋ ಮಾಡ್ತಾ ಇದಾರೆ. ಅವರ ಹಾದಿನ ಫಾಲೋ ಮಾಡೋರ್ಗೆ ಎಷ್ಟೋ ಜನಕ್ಕೆ ಸಕ್ಸಸ್ ಸಿಕ್ಕಿದೆ. ಹೀಗೆ ಇದನ್ನೇ ಫಾಲೋ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ. ಯಾರನ್ನ ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು, ಯಾವ ದಾರಿನಲ್ಲಿ ಬೇಕಾದ್ರೂ ಹೋಗ್ಬೋದು. ಬಟ್ ಒಬ್ಬ ಗುರು ಆದವನು ದಾರಿ ತಪ್ಪು ಅಂತ ಸಮಯದಲ್ಲಿ ದಾರಿ ತೋರಿಸೋ ಕೆಲಸ ಮಾಡ್ತಾನೆ. ಅದು ಗುರು ಅವಶ್ಯಕತೆ ಅಂತ ಅಷ್ಟೇ ಹೇಳ್ತೀವಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಕನ್ನಡದಲ್ಲಿ ಲಾವಣಿ ಶೈಲಿಯಲ್ಲಿ ಹೇಳುವುದು ಅಭ್ಯಾಸವಾಗಿದೆ. ಜನರಿಗೆ ಉಪಯೋಗವಾಗುವುದಾದರೆ ಅದನ್ನು ಹೇಳಲು ನಾನು ಸಿದ್ಧ. ದಯವಿಟ್ಟು ಯಾರೊಬ್ರು ಕಳ್ಸಿದೀರಾ, ನಿಮ್ಮ ಡೀಟೇಲ್ಸ್ನ ನೀವೇನು ಹೇಳ್ಬೇಕು ಅಂತಿದ್ದೀರಾ ಅದನ್ನ ನಮಗೆ ವಾಟ್ಸಪ್ ಮಾಡಿ. ನಿಮ್ಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ನೀವು ವಿಷಯಗಳನ್ನ ಜನಕ್ಕೆ ತಿಳಿಸುವಂತ ಕೆಲಸ ಮಾಡ್ಬೋದು. ನಾವು ಅದನ್ನ ನಿಮಗೆ ಮಾಡ್ಕೊಡ್ತೀವಿ, ನೀವು ತಿಳಿಸೋದಕ್ಕೆ ಅವಕಾಶನೂ ಮಾಡ್ಕೊಡ್ತೀವಿ. ಅದ್ರಲ್ಲಿ ಸತ್ಯ ಆದಷ್ಟು ನಿಮಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡೋ ಪ್ರಯತ್ನ ಮಾಡಿ. ಸಾವಿನ ಬಗ್ಗೆ ಚಿಂತೆ ಮಾಡುವವರು ಇವರು ಇಂಥ ನಿಜವಾದ ಸತ್ಯ ದರ್ಶನ ಮಾಡುವುದಿಲ್ಲ. ಸಾವಿನ ಬಗ್ಗೆ ಚಿಂತೆ ಇಲ್ಲದವರಿಗೆ ಮಾತ್ರ ಈ ಕಲಿಯುಗದ ಅಂತ್ಯದ ಬಗ್ಗೆ ತಿಳಿದಿರುತ್ತೆ. ಅರ್ಥ, ನಾವೆಲ್ಲ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸಾಯುವ ಮೊದಲು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ವಿಚಾರ ತಿಳಿದುಕೊಳ್ಳೋಣ. ಹೌದು, ಸಾವು ಯಾರಿಗೂ ಕಾಯೋದಿಲ್ಲ. ಪ್ಲಸ್ ಸಾವು ಇಲ್ಲದೆ ಇರೋರು ಯಾರು ಇಲ್ಲ ಭೂಮಿ ಮೇಲೆ. ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಬೇರೆ ಬೇರೆ ರೀತಿನಲ್ಲಿ ಬರ್ಬೋದು. ಬಟ್ ಬರೋದಕ್ಕಿಂತ ಮುಂಚೆ ಎಲ್ಲರೂ ಏನ್ ಯೋಚನೆ ಮಾಡ್ತೀವಿ, ಕೆಲವೊಬ್ರು ಏನ್ ಯೋಚನೆ ಮಾಡ್ತಾರೆ, ಅಯ್ಯೋ ಸತ್ ಮೇಲೆ ನೋಡ್ಕೊಳ್ಳೋಣ ಬಿಡು, ಸತ್ ಮೇಲೆ ಏನು ನೋಡಕ್ಕಾಗಲ್ಲ, ಏನಿರುತ್ತೆ ನೋಡ್ಕೊಳ್ಳೋದಕ್ಕೆ. ಇನ್ನ ಕೆಲವೊಬ್ರು ಸಾಯೋದಕ್ಕೆ ಮುಂಚೆ ನಾನು ಮೋಕ್ಷಕ್ಕೋಸ್ಕರ ಕೆಲಸ ಮಾಡ್ಬೇಕು, ಒಳ್ಳೇದ್ ಮಾಡಿದ್ರೆ ನನಗೆ ಮುಂದಿನ ಜನ್ಮ ಚೆನ್ನಾಗಿರುತ್ತೆ, ಇಲ್ಲ ಮುಂದೆ ಮೋಕ್ಷ ಸಿಗುತ್ತೆ, ನನಗೆ ಈ ಭೂಮಿ ಮೇಲೆ ಸಾಕಾಗಿದೆ. ಇದಕ್ಕೊಂದು ಎಕ್ಸಾಂಪಲ್ ಯಾರೋ ಒಬ್ರು ಕೊಟ್ಟಿದ್ರು. ಆ ಎಕ್ಸಾಂಪಲ್ ತುಂಬಾನೇ ಚೆನ್ನಾಗಿತ್ತು. I like to think that the moment that you die, one thing is going to happen. Your soul is going to rise, and then you're going to hear a voice. And the voice is going to say, how did you like heaven? And you're going to turn around and say, no, I've just died. I'm waiting to go into heaven. And the voice will say, I created a beautiful world with oceans and mountains and trees and forests, all the fruit and vegetables of all different flavors, all different animals, plants, vegetation, flowers. And you want another heaven? What happened to the heaven that I gave you? You didn't know how to be happy in that heaven. You don't deserve a second heaven. Everybody's looking for heaven. Tomorrow, the masters are saying, there is a heaven here now. ತುಂಬಾ ಅದ್ಭುತವಾದ ವಿಷಯ, ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ನಾವು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು, ಮೋಕ್ಷ ಬೇಕು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಭಗವಂತ ಎಲ್ಲಾನು ನಮ್ಗೆ ಕೊಟ್ಟಿದ್ದಾನೆ. ಪ್ರಕೃತಿ ಕೊಟ್ಟಿದ್ದಾನೆ, ಸಮುದ್ರಗಳು ಕೊಟ್ಟಿದ್ದಾನೆ, ಡಿಫ್ರೆಂಟ್ ಅನಿಮಲ್ಸ್ ಕೊಟ್ಟಿದ್ದಾನೆ, ಪ್ಲಾಂಟ್ಸ್ ಕೊಟ್ಟಿದ್ದಾನೆ, ಬದುಕೋದಕ್ಕೆ ಎಷ್ಟೊಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ. ಇದನ್ನೆಲ್ಲಾ ಬಿಟ್ಟು ನಾವು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀವಿ. ಇಲ್ಲಿರುವಂತ ಸ್ವರ್ಗದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ, ಸ್ವರ್ಗದಲ್ಲೇ ಬದುಕ್ತಾ ಇದೀವಿ. ಈ ಸ್ವರ್ಗನ ಎಂಜಾಯ್ ಮಾಡೋದು ಬಿಟ್ಟು ಸತ್ತ ಮೇಲೆ ಬರುವಂತ ಸ್ವರ್ಗಕ್ಕೆ ಜಾಸ್ತಿ ಜನ ಯೋಚನೆ ಮಾಡ್ತೀರಾ. ಫಸ್ಟ್ ಇಲ್ಲಿರೋ ಸ್ವರ್ಗ ನಾವ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಅದನ್ನ ತಿಳ್ಕೊಳ್ಳಿ ಅಂತ ಸಿಂಪಲ್ ಆಗಿ ಹೇಳಿದ್ರಲ್ಲ, ಇದೇ ನಾವು ಮಾಡ್ಬೇಕಾಗಿರೋದು. ನಾವು ಒಳ್ಳೇದ್ ಮಾಡಿದ್ರೆ ನೆಮ್ಮದಿಯಾದ ನಿದ್ರೆ ಬರುತ್ತೆ, ಅದೇ ಅಲ್ವಾ ಸ್ವರ್ಗ. ಅದೇ ಒಂದು ಸಣ್ಣ ಕೆಟ್ಟದ್ ಮಾಡಿದ್ರೆ ಕೊರಗ್ತಾ ಇರುತ್ತೆ, ಹೌದು ನಾನೇನೋ ಕೆಟ್ಟದ್ ಮಾಡದ್ನಲ್ಲ, ನಾನೇನೋ ತಪ್ಪು ಮಾಡದ್ನಲ್ಲ, ಆ ಕೊರಗು ಅನ್ನೋದಿರುತ್ತೆ. ಯಾರಿಗೋ 4 ಜನಕ್ಕೆ ಅನ್ನ ಹಾಕಿ ಒಳ್ಳೇದ್ ಮಾಡಿ, ನಾನು ಒಳ್ಳೇದ್ ಮಾಡಿದೀನಿ, ನೆಮ್ಮದಿ ಖುಷಿ ಸಿಗುತ್ತೆ, ಅದೇ ಸ್ವರ್ಗ. ಅದನ್ನ ಬಿಟ್ಟು ಅವನು ಕೆಟ್ಟದ್ ಮಾಡ್ಬಿಟ್ಟು ಒಂದಿಷ್ಟು ಸಂಪಾದನೆ ಮಾಡ್ಬಿಟ್ಟು ನಾನು ಇದನ್ನ ತಗೊಂಡೋಗಿ ದಾನ ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ, ನನಗೆ ಸತ್ ಮೇಲೆ ಸ್ವರ್ಗ ಸಿಗುತ್ತೆ ಅಂತ ಯೋಚನೆ ಮಾಡ್ಬಿಡಿ, ಅದೇ ನರಕ ಅನ್ನೋ ಲೆವೆಲಲ್ಲಿ ಇವ್ರು ಹೇಳ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬಹುದು, ಅದನ್ನೇ ಹೇಳ್ತಾ ಇರೋದು. ಇರೋಂತ ಸ್ವರ್ಗನ ಖುಷಿಯಾಗಿ ಅನುಭವಿಸಿ, ಅದನ್ನ ಬಿಟ್ಟು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡು ಅಯ್ಯೋ ಅವ್ನಿಗಿರೋದು ನನಗಿಲ್ವಲ್ಲ ಅಂತ ನಾವು ಕೊರಗ್ತೀವಲ್ಲ, ಆ ಕೊರಗಲ್ಲೇ ಲೈಫ್ ಮುಗ್ದೋಗುತ್ತೆ. ಅದನ್ನ ಬಿಟ್ಟು ನಾವು
ನಮ್ಗೆ ಸಿಕ್ಕಿದ್ದನ್ನ ನಾವು ಅನುಭವಿಸೋಣ ಖುಷಿಯಾಗಿ ಅಂತ ಅನ್ಕೊಂಡಿದ್ದ ದಿನ ಇಲ್ಲೇ ನಮ್ಮ ಸ್ವರ್ಗ ಅನ್ನೋ ಸಿಗುತ್ತೆ ಅಂತ ಅಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅರ್ಥ ಮಾಡ್ಕೊಳ್ಳೋರ್ಗೆ ಇದೊಂದು ಪಾಠ ಸಾಕು. ಇನ್ನ ಬೇರೆ ಬೇರೆದಿದೆ, ತುಂಬಾ ಇದೆ ವಿಷಯಗಳು ಡಿಸ್ಕಸ್ ಮಾಡೋದಕ್ಕೆ. ನಿಜವಾಗಿ ಪ್ರಳಯ ಅಂದ್ರೆ ಯಾವ ತಯಾರಿಗಳು ಕೆಲಸಕ್ಕೆ ಬರೋದಿಲ್ಲ. ಇವಾಗ SN ಭಟ್ ಅವರು ತುಂಬಾ ಡಿಸ್ಕಷನ್ ಮಾಡ್ತಾರೆ ಬಿಡಿ, ಗೊತ್ತಿಲ್ಲ ಇವ್ರು ಯಾರೋ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಒಂದ್ಸಲ ಕುತ್ಕೊಂಡು ಮಾತಾಡೋಣ ಬನ್ನಿ ಸರ್. SN ಭಟ್ ಅವರು ಯಾವ ತಯಾರಿನೂ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಆ ರೀತಿ ಅನ್ನೋದಾದ್ರೆ ನೀವು ಮತ್ಸ್ಯ ಪುರಾಣದಲ್ಲಿ ಈ ಕಥೆನ ನಾನು ತುಂಬಾ ಸಲ ಹೇಳಿದೀನಿ. ಮತ್ಸ್ಯ ಪುರಾಣದಲ್ಲಿ ಒಂದು ಮತ್ಸ್ಯ ಬಂತು, ಒಂದು ಬೋಟನ್ ತಯಾರಿ ಮಾಡ್ಕೋ ಮನುರಾಜನಿಗೆ ಹೇಳ್ತು. ಮನುರಾಜ ಒಂದು ಬೋಟ್ ಮಾಡ್ದ. ಅದ್ರಲ್ಲಿ ಎಷ್ಟೋ ಜನ ಸಾಧುಗಳು, ಸಂತರುಗಳು, ರಾಜರುಗಳು, ಬೀಜಗಳು, ಪ್ರಾಣಿಗಳು ಎಲ್ಲರನ್ನು ಸೇರಿಸ್ಕೊಂಡ. ಪ್ರಳಯ ಬಂತು, ಅದಾದ ಮೇಲೆ ಅವರನ್ನ ಕಾಪಾಡ್ದ, ಮತ್ತೆ ಹೊಸ ಜಗತ್ತು ಸೃಷ್ಟಿ ಆಯ್ತು ಅಂತ ಪುರಾಣಗಳು ಹೇಳುತ್ತೆ. ಈ ಪುರಾಣ ಸುಳ್ಳ ಅನ್ನೋ ಒಂದು ಪ್ರಶ್ನೆ ನೀವೇ ಕೇಳ್ಕೋಬೇಕು. ಯಾಕೆ ಅಂದ್ರೆ ಏನೇ ತಯಾರಿ ಮಾಡ್ಕೊಂಡ್ರು ಕೆಲ್ಸಕ್ಕೆ ಬರೋದಿಲ್ಲ ಅನ್ನೋಗಿದ್ರೆ ಮನುರಾಜನು ಏನೇ ತಯಾರಿ ಮಾಡ್ಕೊಂಡ್ರು ಪ್ರಳಯಕ್ಕೆ ನಡೆದ್ರೆ ಏನು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಅವ್ನು ತಯಾರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಬೋಟ್ ಯಾಕೆ ಕಟ್ಬೇಕಾಗಿತ್ತು, ಜನರನ್ನ ಯಾಕೆ ಅದ್ರೊಳಗೆ ಕೂರಿಸ್ಕೋಬೇಕಾಗಿತ್ತು, ಯಾಕೆ ಮುಂದಕ್ಕೆ ಹೋಗ್ಬೇಕಾಗಿತ್ತು ಅವನು? ಅಯ್ಯೋ ಏನು ಆಗೋದಿಲ್ಲ ಬಿಡು, ಹೋಗೋ ಟೈಮಲ್ಲಿ ಎಲ್ಲ ಹೋಗೋದೆ ಅಂತ ಸುಮ್ನೆ ಇರ್ಬೋದಾಗಿತ್ತಲ್ಲ, ಯಾಕೆ ಅವನು ಆ ಪ್ರಯತ್ನ ಮಾಡ್ದ? ಒಂದ್ಸಲ ಯೋಚನೆ ಮಾಡಿ. ಈ ಪುರಾಣ ಸುಳ್ಳು ಅನ್ನೋದಾದ್ರೆ ನೀವು ಇದನ್ನೆಲ್ಲ ನಂಬದೇ ಬೇಡ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನ ನಂಬ್ಕೊಂಡು ಹೋಗಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುರಾಣ ನಂಬ್ತೀವಿ, ಇತಿಹಾಸ ನಂಬ್ತೀವಿ ಅನ್ನೋದಾದ್ರೆ ಮುಂದೆ ತಯಾರಿಗಳು ಮಾಡ್ಕೋಬೇಕು ಅನ್ನೋದು ಮಾತ್ರ ಸತ್ಯ. ಇನ್ನ ನಾನೊಂದು ಕನಸು ಕಂಡೆ, ಮತ್ತೆ ರಾಜರಾಡಳಿತ ಬಂದು ದೇಶ ಸುಭಿಕ್ಷವಾಗಿತ್ತು, ಪ್ರಜೆಗಳು ಸುಖದಿಂದ ಇರುವಂತೆ. ಬರುತ್ತೆ ಸರ್ ಆ ಟೈಮು, ಬಟ್ ಅದಕ್ಕೇನು ಅಂದ್ರೆ ನಾವು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು. ಫೈಟ್ ಅನ್ನೋದು ಬೇಕಾಗುತ್ತೆ, ಧರ್ಮ ಯುದ್ಧ ಅಂತ ಕರೀತಾರಲ್ಲ, ಹಂಗ ಅನ್ಬಿಟ್ಟು ಕತ್ತಿ ಹಿಡ್ಕೊಂಡು ಹೊಡೆದಾಡುವಂತ ಅಲ್ಲ. ಜಸ್ಟ್ ನೀವೊಂದು ಪ್ರಶ್ನೆ ಮಾಡೋದನ್ನ ಕಲ್ತ್ರೆ ಸಾಕು, ಆಟೋಮೆಟಿಕಲಿ ಇದೆಲ್ಲ ಶುರು ಆಗ್ಬಿಡು. ಬೇಲಿ ಹೊಲ ಮೇಯ್ತಿದೆ, ಏನ್ ಮಾಡೋಣ? ಬೇಲಿ ಹೊಲ ಮೇಯ್ತಿದೆ ಅಂತ ಸುಮ್ನಿರೋಕ್ಕಾಗೋದಿಲ್ವಲ್ಲ? ಪ್ರಶ್ನೆ ಮಾಡಿ. ಸರಿ ಮಾಡೋ ಕೆಲಸ ಯಾರ್ದು? ನಮ್ದೇ ಅಲ್ವಾ? ಟ್ರೈ ಮಾಡಿ, ಸರಿ ಮಾಡೋದಕ್ಕೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಮರದಲ್ಲಿ ಒಂದು ಮಾವಿನ ಹಣ್ಣು ಕಾಣಿಸ್ತು ಅಂದ್ರೆ ಕಲ್ಲು ಹೊಡೆದು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. 10 ಕಲ್ಲು ಹೊಡೆದ್ರೆ ಒಂದ್ಸಲ ಬೀಳ್ದೇ ಇರ್ಬೋದು, 100 ಕಲ್ಲು ಹೊಡೆದಾಗ ಒಂದ್ಸಲ ಬೀಳೋ ಚಾನ್ಸಸ್ ಇರುತ್ತಲ್ಲ. ಪ್ರಯತ್ನ ಮಾಡಿ. 100 ಸಲ ಪ್ರಯತ್ನ ಮಾಡಿದಾಗ ಅಟ್ಲೀಸ್ಟ್ ಒಂದಾದ್ರೂ ಬದಲಾಗೋ ಚಾನ್ಸಸ್ ಇರ್ಬೋದು. ಪ್ರಯತ್ನ ಮಾಡಿ. ಪ್ರಯತ್ನನೇ ಮಾಡದೆ ಇದೇನು ಆಗೋದಿಲ್ಲ ಅನ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಇನ್ನ ಮುಂದೆ ಹೋಗೋದಾದ್ರೆ ತುಂಬಾ ಇದಾವೆ. ಸರ್ ನೀವು ಎಲ್ಲ ಸರಿಯಾಗಿ ಹೇಳ್ತಿದ್ದೀರಾ, ಧನ್ಯವಾದ. ನಾನೇನು ಹೇಳ್ತಾ ಇಲ್ಲ, ಎಲ್ಲ ಬರ್ದಿರೋರು ಯಾರೋ, ತಿಳಿಸ್ತಾ ಇರೋರು ಯಾರೋ, ಸೆಂಟ್ರಲ್ ಇರೋ ಮೀಡಿಯೇಟರ್ ಅಷ್ಟೇ, ಪೋಸ್ಟ್ ಮ್ಯಾನ್ ಅನ್ಕೊಳ್ಳಿ. ಅವ್ರು ಕೊಟ್ಟಿರೋ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ಮಾಡ್ತೀನಿ. ಯಾರೋ ಮೌನ್ ಶಂಕರ್ ಗುರು ಯಲಂಕ ಬೆಂಗಳೂರು ಅಂತ ಹಾಕಿದ್ದಾರೆ, ಗೊತ್ತಿಲ್ಲ. ಇನ್ನು ನೀರಿನ ತೊಟ್ಟಿಯಲ್ಲಿ ಒಂದು ಕಲ್ಲನ್ನು ಹಾಕಿದರೆ ಯಾವ ರೀತಿ ಮುಳುಗುತ್ತದೆಯೋ ಥೈಲ್ಯಾಂಡ್ಗೆ ದೇಶಕ್ಕೆ ಸಮುದ್ರದ ನೀರಿನಲ್ಲಿ ಮುಳುಗುತ್ತದೆ. ಈ ರೀತಿಯಾಗಿ ನಮಗೆ ತಿಳಿಸಿದ್ದಾರೆ. ಇದು ಹಗಲಲ್ಲಿ ನಡೆಯುವ ಸನ್ನಿವೇಶ, ಎಲ್ಲರೂ ಲೈವ್ ಆಗಿ ಟಿವಿಗಳಲ್ಲಿ ನೋಡ್ಬೇಕು ಯಾವ್ದು ಏನೇನ್ ನಡೆಯುತ್ತೆ. ಒಬ್ಬೊಬ್ರು ಹೇಳಿದ್ದು ಸ್ವಲ್ಪ ಲೇಟ್ ಆಗ್ಬೋದು, ಒಬ್ಬೊಬ್ರು ಹೇಳಿದ್ ಬೇಗ ಫಾಸ್ಟ್ ಆಗೋ ಆಗ್ಬೋದು. ಇನ್ನ ಕೆಲವೊಬ್ರು ಇವಾಗ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಕಾಲಜ್ಞಾನಿಗಳು ಅಂತ. ನಾನು ಅವ್ರನ್ನ ಬುಡ್ಬುಡುಕೆ ಅಂತಾನು ಅನ್ಬೋದು. ಎಂಕೆ ಅಂದ್ರೆ ಎಷ್ಟೋ ಜನ ಹೇಳೋದೇನು ಅಂದ್ರೆ ಈ ತರ ಆಗೋಗುತ್ತೆ, ಈಗ ಆಗೋಗುತ್ತೆ ಅಂತ ಅವ್ರ ಅನಿಸಿಕೆಗಳನ್ನ ಹೇಳ್ತಾರೆ. ಕೆಲವೊಂದು ಆಗೋದಿಲ್ಲ, ಜನರಿಗೆ ನಂಬಿಕೆ ಅನ್ನೋದೇ ಹೊರಟೋಗುತ್ತೆ. ಅದನ್ನೇ ಹೇಳಿದ್ದು, ಯಾವಾಗ ಜನ ಇದನ್ನೆಲ್ಲ ನಂಬೋದನ್ನ ಬಿಡ್ತಾರೋ ಅವಾಗಲೇ ಇನ್ಸಿಡೆಂಟ್ ಅನ್ನೋದು ಆಗುತ್ತೆ. ಅದು ಕಾಯ್ಬೇಕಷ್ಟೇ. ಸರ್ ಒಳ್ಳೆ ಗುರು ಯಾರು ಅಂತ ದಯವಿಟ್ಟು ಗ್ರೂಪ್ ಅಲ್ಲಿ ಚರ್ಚೆ ಮಾಡೋಣ. ಒಳ್ಳೆ ಗುರು ಯಾರನ್ನು ನಂಬೋದು ಕಷ್ಟ ಇದೆ, ಬಟ್ ಇದೇ ಇರುತ್ತೆ ಅವರಲ್ಲಿ ಒಳ್ಳೇದು ಅನ್ನೋದು. ಯಾವುದೋ ಒಂದು ಕಾರಣದಿಂದ ಸ್ವಲ್ಪ ಒಂದು 90% ಚಿನ್ನದಲ್ಲಿ ಒಂದು 10% ಮಿಕ್ಸ್ ಅನ್ನೋದು ಇದೇ ಇರುತ್ತೆ ಅಂತಾರಲ್ಲ, ಆ ತರ ಒಂದು 10% ಸ್ವಾರ್ಥತ್ವ ಅನ್ನೋದು ಇರ್ಬೋದು. ಬಟ್ ಒಳ್ಳೆ ಗುರುಗಳು ತುಂಬಾ ಜನ ಇದ್ದಾರೆ, ಅಂತವ್ರನ್ನ ಹುಡ್ಕೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ, ತಿಳಿಸೋ ಕೆಲಸ ಮಾಡ್ತಾನೆ ಇರ್ತೀವಿ. ಇನ್ನ ಡಿಸ್ಕಸ್ ಮಾಡ್ತಾನೆ ಹೋಗೋಣ. ನಮ್ಗೆ ಆ ಗುರುಗಳು ಸಿಗ್ಲಿಲ್ಲ ಅಂದ್ರೆ ಸ್ವಯಂ ಗುರುಗಳನ್ನ ನಾವೇ ಕಂಡ್ಕೋಬೇಕಾಗತ್ತೆ. ಭಗವಂತ ಅದಕ್ಕೆ ದಾರಿ ತೋರಿಸ್ತಾನೆ ಅಷ್ಟೇ. ಕಂಪ್ಯೂಟರ್ ಬಂದಾಗ ಇದೇ ತರ ಹೇಳಿದ್ರು, ಡಾರ್ಕ್ ಫ್ಯಾಕ್ಟ್ರೀಸ್ ಬಗ್ಗೆ ಹೇಳಿದಾಗ ಕಂಪ್ಯೂಟರ್ ಬಂದಾಗ ಇದೇ ತರ ಹೇಳಿದ್ರು ಕೆಲಸಗಳು ಹೋಗುತ್ತೆ ಅಂತ. ಕಂಪ್ಯೂಟರ್ ಇಂದ ಕೆಲಸ ಹೋಗ್ಲಿಲ್ಲ, ಅಡ್ವಾನ್ಸ್ಮೆಂಟ್ ಅನ್ನೋದು ಬೆಳೀತಾ ಹೋಯ್ತು. ಈಗ ಏನಾಗ್ತಾ ಇದೆ, ರೋಬೋಟ್ಸ್ಗಳು ಕೆಲಸ ಮಾಡಿದ್ರೆ ಮನುಷ್ಯರಿಗೆ ಕೆಲಸ ಇರುತ್ತೆ. ಒಂದ್ಸಲ ಯೋಚನೆ ಮಾಡಿ. ನಿಮ್ಗೆ ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ, ಬಟ್ ಒಂದು ಟೈಮ್ ಬರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನ ಎಷ್ಟೆಷ್ಟೋ ವಿಷಯಗಳಿದೆ ಈ ತರ ತಿಳಿಸೋದಕ್ಕೆ, ಬಟ್ ಟೈಮ್ ಸಾಕಾಗೋದಿಲ್ಲ. ಈಗ ಆಲ್ರೆಡಿ 20 ನಿಮಿಷ ಆಗೋಗಿದೆ. ಇನ್ನ ಡಿಸ್ಕಷನ್ ಬೇರೆ ಬೇರೆ ಟೈಮಲ್ಲಿ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಈ ಡಿಸ್ಕಷನ್ಗೆ ಎಂಡ್ ಮಾಡೋ ಅವಧಿ. ಇನ್ನ ಬೇರೆ ಬೇರೆ ಡಿಸ್ಕಷನ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.